ಆಕೆ ತನ್ನ ಪತಿಯನ್ನು ಗುಂಡಿಗೆ ತಳ್ಳಿಬಿಟ್ಟಳು. ಆಮೇಲೆ ಮೇಲಿಂದ ಜೋರಾಗಿ ಅವನ ಹೆಸರನ್ನು ಕೂಗತೊಡಗಿದಳು. ತನ್ನ ಪತಿ ಬಿದ್ದ ಮೇಲೂ ಸತ್ತಿಲ್ಲ ಎಂದು ತಿಳಿದಾಗ ಆಕೆಗೆ ತುಂಬಾನೇ ಸಿಟ್ಟು. ನಂತರ ಅವನನ್ನು ಕೊಲ್ಲಲು ಮತ್ತೊಂದು ಉಪಾಯ ಮಾಡಿದಳು. ಆಕೆ ಗುಂಡಿಯ ಒಳಗೆ ಒಂದು ಹಗ್ಗವನ್ನು ಎಸೆದಳು. ತನ್ನ ಪತಿ ಮೇಲೆ ಬರಲು ಸಹಾಯ ಮಾಡುತ್ತಿರುವಂತೆ ನಟಿಸಿದಳು. ಆದರೆ ಪತಿ ಅರ್ಧ ದಾರಿಗೆ ಬರುತ್ತಿದ್ದಂತೆ ಆಕೆ ಹಗ್ಗವನ್ನು ಬಿಟ್ಟುಬಿಟ್ಟಳು. ಈ ಬಾರಿ ಅವನು ಖಂಡಿತ ಸಾಯುತ್ತಾನೆ ಎಂದು ಅಂದುಕೊಂಡ. ಆದರೆ ಅದೃಷ್ಟವಶಾತ್ ಆ ವ್ಯಕ್ತಿ ಮತ್ತೆ ಬದುಕು. ಪತಿ ಜೀವಂತವಾಗಿರುವುದನ್ನು ಕಂಡು ಆಕೆ ಸಹಾಯ ತರಲು ಹೋಗುತ್ತಿದ್ದೇನೆ ಎಂದು ಸುಳ್ಳು ಹೇಳಿದಳು. ಆದರೆ ನಿಜವಾಗಿ ಅವಳು ಅಲ್ಲಿಂದ ಓಡಿ ಪತಿಯನ್ನು ಅದೇ ಗುಂಡಿಯಲ್ಲಿ ಸಾಯಲು. ಆ ವ್ಯಕ್ತಿ 3 ಹಗಲು 3 ರಾತ್ರಿ ಆ ಗುಂಡಿಯಲ್ಲೇ. ಆದರೆ ಅವನ ಹೆಂಡತಿಯ ಸುಳಿವೇ ಇರಲಿಲ್ಲ. ಈಗ ಅವನಿಗೆ ಭಯವಾಗಲು ಶುರು. ಅಷ್ಟರಲ್ಲಿ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಕೆಲವು ನಿಮಿಷಗಳಲ್ಲಿ ಗುಂಡಿಯ ನೀರೆಲ್ಲ ಖಾಲಿ. ನೀರು ಕಡಿಮೆಯಾದಂತೆ ಒಂದು ಕೊಳೆತ ಶವ ಮೇಲೆ ತೇಲಿ ಬಂತು. ಆ ಶವದ ಮುಖ ನೋಡಿ ಆತ ಬೆಚ್ಚಿಬಿದ್ದ. ಯಾಕಂದರೆ ಅವನಿಗೆ ಆ ಮುಖ ಪರಿಚಯ. ಆತ ಅವನ ಹೆಂಡತಿಯ ಮೊದಲ ಪ್ರೇಮಿಯಾಗಿದ್ದ. ಇವನಿಗೂ ಇದೇ ರೀತಿ ಇಲ್ಲಿ ತಳ್ಳಲಾಗಿತ್ತ. ಆ ವ್ಯಕ್ತಿ ಶವದ ಮೇಲಿದ್ದ ದೊಡ್ಡ ಕಲ್ಲನ್ನು ಪಕ್ಕಕ್ಕೆ ಸರಿಸಿದ. ಕಲ್ಲು ಸರಿಸುತ್ತಿದ್ದಂತೆ ಆ ಶವದ 2 ಕಾಲುಗಳು ಮುರಿದಿರುವುದು ಕಂಡಿತು. ಈಗ ಅವನಿಗೆ ಎಲ್ಲವೂ ಅರ್ಥವಾಯಿತು. ಈ ಶವವನ್ನು ಕೂಡ ಯಾರೋ ತಳ್ಳಿದ್ದರು. ಇದೆಲ್ಲವನ್ನೂ ಆ ಹೆಣ್ಣೆ ಮಾಡಿರಬೇಕು ಎಂದು ಆ ವ್ಯಕ್ತಿ ಯೋಚಿಸಿದ. ನಾನು ಈ ಗುಂಡಿಯಿಂದ ಹೊರಬಂದ್ರೆ ಸಾಕು, ಅವಳನ್ನ ಖಂಡಿತ ಕೇಳುತ್ತೇನೆ, ಇದೆಲ್ಲ ಯಾಕೆ ಮಾಡಿದಳು ಎಂದು. ಅಷ್ಟರಲ್ಲೇ ಮತ್ತೊಂದು ವಿಚಿತ್ರ ಘಟನೆ ನಡೆಯಿತು. ಇದ್ದಕ್ಕಿದ್ದಂತೆ ಗುಂಡಿಯ ಕೆಳಗಿನಿಂದ ಭಯಾನಕ ಶಬ್ದ ಕೇಳಿಬಂತು. ಆ ವ್ಯಕ್ತಿ ಕೆಳಗೆ ನೋಡಿದಾಗ ನೆಲದಲ್ಲಿ ಒಂದು ಸಣ್ಣ ಚೌಕಾಕಾರದ ರಂಧ್ರವಿತ್ತು. ಅವನು ಮಣ್ಣನ್ನು ಸರಿಸಿದಾಗ ಅದು ಗುಂಡಿಯ ಮುಚ್ಚಳ ಎಂದು ತಿಳಿಯಿತು. ನೀರೆಲ್ಲ ಬಹುಶಃ ಇದೇ ರಂಧ್ರದ ಮೂಲಕ ಕೆಳಗೆ ಹೋಗಿರಬಹುದು ಎಂದು ಅವನಿಗೆ ಅರ್ಥವಾಯಿತು. ಅವನು ಹಗ್ಗವನ್ನು ತೆಗೆದುಕೊಂಡು ರಂಧ್ರದ ಆಳವನ್ನು ಅಳೆಯಲು ಹೋದ. ಆದರೆ ಹಗ್ಗ ಒಳಗೆ ಹೋಗುತ್ತಿದ್ದಂತೆಯೇ ಯಾವುದೋ ನಿಗೂಢ ಶಕ್ತಿ ಇಡೀ ಹಗ್ಗವನ್ನು ಜೋರಾಗಿ ಕೆಳಗೆ ಎಳೆದುಕೊಂಡು ಅವನು ಭಯದಿಂದ ನಡುಗತೊಡಗಿದ. ಈ ರಂಧ್ರದ ಕೆಳಗೆ ಯಾವುದಾದರೂ ವಿಚಿತ್ರ ಪ್ರಾಣಿ ಇರಬಹುದೆಂದರೆ ಅವನಿಗೊಂದು ಹಳೆಯ ನೆನಪಾಯಿತು. ಕೆಲವು ವರ್ಷಗಳ ಹಿಂದೆ ಅವನ ಸ್ನೇಹಿತ ಈ ನೀರಿನಲ್ಲಿ ಈಜುತ್ತಿದ್ದಾಗ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದ. ಆ ವ್ಯಕ್ತಿ ಧೈರ್ಯ ಮಾಡಿ ತನ್ನ ಬಳಿ ಇದ್ದ ಗನ್ ತೆಗೆದುಕೊಂಡ. ಆ ಸಣ್ಣ ರಂಧ್ರದ ಮೂಲಕ ಏನಿವೆ ಎಂದು ನೋಡಲು ಪ್ರಯತ್ನಿಸಿದ. ಆಗ ಅವನ ಕಣ್ಮುಂದೆ ಬಂದ ದೃಶ್ಯ ನೋಡಿ ಅವನು ಬೆಚ್ಚಿಬಿದ್ದ. ಅಲ್ಲಿ ಏನಿರಬಹುದು?